ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಬಹಳ ವಿಶೇಷವಾಗಿ ಅವಲಕ್ಕಿ ಇಡ್ಲಿಯನ್ನು ತೋರಿಸ್ಕೊಡಕತ್ತೀವಿ ರೀ. ಇದೊಂದು ನಿಮ್ಗೆ ಈಸಿಯಾಗಿ ಮಾಡ್ಕೊಳ್ಬೋದಂತಹ, ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದಾದಂತಹ, ಯಾವುದೇ ರೀತಿಯ ಅಕ್ಕಿ ಹಾಗೆ ಉದ್ದಿನ ಬೇಳೆ ಏನು ನೆನೆಸಲಾರ್ದ ಮಾಡುವಂತಹ ಬಹಳ ಸುಲಭವಾಗಿರುವಂತಹ ಮತ್ತು ಅತ್ಯಂತ ಸಾಫ್ಟ್ ಆಗಿರುವಂತಹ ಇಡ್ಲಿಯನ್ನು ತೋರಿಸ್ತೀವಿ ರೀ. ಅದ್ರ ಜೊತೆ ಒಂದು ಮಸ್ತ್ ಆಗಿರುವಂತಹ ಚಟ್ನಿ ಸಹ ತೋರಿಸ್ತೀವಿ. ಸಿಂಪಲ್ ಆಗಿರ್ತೈತಿ, ನೀವು ಭಾಳ ಎಂಜಾಯ್ ಮಾಡ್ತೀರಿ. ಹಾಗಾದ್ರೆ ಯಾವ ರೀತಿ ಅಂತೇಳಿ ನೋಡೋಕ್ಕಿದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸವಿರ್ ಚೇಸಬು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಜು ಬರೋ ಗಂಟಿನೂ ಬಾರಿಸಿಬಿಡ್ರಿ. ನೋಡಿ, ಇದಕ್ಕೆ ನೀವು ಅರ್ಧ ಕಪ್ಪಷ್ಟು ಅವಲಕ್ಕಿಯನ್ನು ತೊಗೊಂಡು ಅದಕ್ಕೆ ನೀರು ಹಾಕಿ ಚೆಂದಂಗೆ ತೊಳೆದು ತೊಗೊಂಬರ್ರಿ. ಅದಕ್ಕೆ ಅರ್ಧ ಕಪ್ಪಷ್ಟು ಮೊಸರನ್ನು ನೀವು ಸೇರಿಸಿರ್ತೀರಿ. ಅರ್ಧ ಕಪ್ಪಷ್ಟು ಮೊಸರು, ಅರ್ಧ ಕಪ್ಪಷ್ಟು ಅವಲಕ್ಕಿ, ಜಾಸ್ತಿ ಹಾಕಂಗಿಲ್ಲ, ನೆನಪಿರಲ್ರಿ. ಅಷ್ಟನ್ನು ಮಾಡಿ ಈ ಮೊಸರು ಜೊತೆನ ಅದನ್ನು ಸ್ವಲ್ಪ ನೀವು ಬಿಟ್ಟು ಬಿಡ್ರಿ. ಇನ್ನು ಮುಂದಕ್ಕೆ ಏನು ಮಾಡಿರಿ ಅಂತಂದ್ರೆ, ಹಿಂದಿನ ದಿನ ರಾತ್ರಿ ನೀವು 2 ಕಪ್ಪಷ್ಟು ಇಡ್ಲಿ ಚೆರೋಡ್ ರವೆ ಅಲ್ರಿ, ಇಡ್ಲಿ ರವೆ ಆತೈತ್ರಿ, ಎಲ್ಲ ಕಡೆ ಸಿಗ್ತಿರ್ತದ್ರಿ. ಆ ಇಡ್ಲಿ ರವನ್ನ ನೀರು ಹಾಕಿ ಬರೀ 2 ನಿಮಿಷ ಹತ್ತೈತಿ ನಿಮಗೆ ರಾತ್ರಿ ಇಟ್ಬಿಡ್ರಿ. ಇಲ್ಲ ಟೈಮ್ ಇರಲ್ಲ ಅಂತಂದ್ರೆ ಮುಂಜಾನೆ 1 ತಾಸು ನೆನೆಸಿದ್ರು ಭಾಳ ಒಳ್ಳೇದ್ರಿ. ಯಾಕಂದ್ರೆ 15-20 ನಿಮಿಷ ಮಾಡಿದ್ರಾಗ ಇಡ್ಲಿ ಭಾಳ ಮಸ್ತ್ ಅನ್ಸಂಗಿಲ್ಲ ರೀ. ಅದರ ಈ ರೀತಿ ಮಾಡೋದ್ರಿಂದ ಭಾಳ ಚಲೋ ಬರ್ತಾವೆ. ಮಿಕ್ಸರ್ ಜಾರ್ದಾಗ ಅವಲಕ್ಕಿ ಮತ್ತು ಮೊಸರು ಏನು ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನಾವು ಗರ್ರ ಅಂಥೇಳಿ ರುಬ್ಕೊಂಡು ಬರೋಣ ರೀ. ಅದಾದ ನಂತರ ಏನು ಮಾಡಿರಿ ಅಂತಂದ್ರೆ ನಿಮ್ಗೆ ಗೊತ್ತಾಗ್ತೈತೆ ಆ ಮೊಸರು ಅವಲಕ್ಕಿ ಏನೈತಿರಲ್ಲ ಆ ಪೂರ್ತಿ ಮೊಸರನ್ನು ಕೂಡ್ಕೊಂಡ್ಬಿಡ್ತೈತೆ ರೀ. ಈಗ ನೆಕ್ಸ್ಟ್ ಏನು ಮಾಡಿರಿ, ಇಡ್ಲಿ ರವೆ ಏನೈತಿರಲ್ಲ ಅದರ ಮ್ಯಾಗಿನ ನೀರನ್ನು ಬಸದು ಕೈಯಿಂದ ಈ ರೀತಿಯಾಗಿ ಒತ್ತಿ ಅಂದ್ರೆ ನೀರನ್ನು ಹಿಂಡಿ ಈ ರವನ್ನ ನೀವು ತೊಗೊಳ್ಬೇಕಾಕೈತಿ ರೀ. ಒಂದು ಪಾತ್ರೆದಾಗ ಆ ಎಲ್ಲ ರವನ್ನ ನೀವು ತೊಗೊಳ್ರಿ. ಇದಾಗ ಹಿಂಡ್ರನ್ನ ಬರೀ 15-20 ನಿಮಿಷ ಇಡೋದ್ರಿಂದ ಅವು ಸ್ವಲ್ಪ ಇಡ್ಲಿ ಬಿರುಸಾಗ್ತಾವೆ, ಅಂದ್ರೆ ಹಾರ್ಡ್ ಆಗ್ತಾವೆ. ಆದರೆ ಈ ರೀತಿ ಮಾಡೋದ್ರಿಂದ ಬಹಳ ಮಸ್ತಾಗಿ ಸಾಫ್ಟಾಗಿ ಬರ್ತಾವೆ. ಈಗ ಅವಲಕ್ಕಿ ಮತ್ತು ಮೊಸರು ಇತ್ತಿರಲ್ಲ ಅದನ್ನು ರುಬ್ಬಿದ್ದಿರಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ತೀವಿ. ಯಾಕಂತಂದ್ರೆ ಅದು ಪೂರ್ತಿ ಮೊಸರು ಕೂಡ್ಕೊಂಡು ಗಟ್ಟಿಯಾಗಿರ್ತೈತಿ. ಅದಕ್ಕೆ ಇನ್ನೊಂದು ಸಲ ಗಿರ್ ಅನ್ಸ್ಕೊಂಡು ತೊಗೊಂಬರ್ರಿ. ಅದಾದ ನಂತರ ಅದನ್ನು ಇಲ್ಲಿ ನೀವು ಹಾಕಿಬಿಡ್ರಿ. ತಿದ್ರಿ ಟೋಟಲ್ ಮ್ಯಾಲೆ ಎಷ್ಟು ನೀರು ಹತ್ತಿದಪ್ಪ ಅಂತಂದ್ರೆ ಅರ್ಧ ಕಪ್ ಅಷ್ಟು ಹತ್ತಾವೆ. ಈಗ ಒಂದು ಸ್ವಲ್ಪ ಹಾಕಿದ್ದೀವಿ. ಈಗ ನೋಡಿರಿ, ಆ ಒಂದು ಮೊಸರು ಅವಲಕ್ಕಿ ಎಲ್ಲನೂ ರವೆ ಜೊತೆ ಕಂಪ್ಲೀಟಾಗಿ ಈ ರೀತಿಯಾಗಿ ನೀವು ಮಿಕ್ಸ್ ಮಾಡಬೇಕು. ಅದಾದ ನಂತರ ಅದನ್ನು ಈ ರೀತಿಯಾಗಿ ನೀವು ಕೂಡಿಸ್ಬೇಕು ರೀತಿ ಇತ್ತಿಲ್ಲ. ನಿಮಗೇನು ಅರ್ಧ ಕಪ್ಪಷ್ಟು ನೀರು ಅಂತ ಅದ್ರಾಗ ಇನ್ನಷ್ಟು ಉಳ್ದಾವೆ, ಅದನ್ನು ಇಲ್ಲಿ ಹಾಕಿದ್ರೆ ಟೋಟಲ್ ಅರ್ಧ ಕಪ್ಪಷ್ಟು ನೀರು ಕಂಪ್ಲೀಟ್ ಆಯಿತು. ಅಂದ್ರೆ ಅರ್ಧ ಕಪ್ಪಷ್ಟು ಅವಲಕ್ಕಿ, 2 ಕಪ್ಪಷ್ಟು ಇಡ್ಲಿ ರವೆ, ಅರ್ಧ ಕಪ್ಪಷ್ಟು ನೀರು, ಅರ್ಧ ಕಪ್ಪಷ್ಟು ಮೊಸರು ತೀತ್ರಿ. ಈ ರೀತಿಯಾಗಿ ಅಳತೆಯನ್ನು ತೊಗೊಂಡ್ರಿ ಅಂತಂದ್ರೆ ಪರ್ಫೆಕ್ಟ್ ಆಗಿರುವಂತಹ ಸಾಫ್ಟ್ ಆಗಿರುವಂತಹ ಇಡ್ಲಿ ಬರೋದು ಯಾರೂ ತಪ್ಸಂಗಿಲ್ಲ. ನೋಡಿ, ಈ ರೀತಿಯಾಗಿ ಉಪ್ಪನ್ನು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿ ಅದನ್ನು ಗರ ತಿರುಗಿಸ್ರಿ. ಅದಾದ ನಂತರ ಇಡ್ಲಿ ಪ್ಲೇಟ್ಸ್ ಇರ್ತಾವಲ್ಲ ಅವಕ್ಕೆ ಸ್ವಲ್ಪ ಎಣ್ಣೆಯನ್ನು ನೀವು ಈ ರೀತಿಯಾಗಿ ಸವರಿಬಿಡ್ರಿ ಎಲ್ಲ ಕಡೆ. ಆಮೇಲೆ ಇಡ್ಲಿ ಬ್ಯಾಟರ್ ಈಗ ನಮ್ಮ ಪದ್ಧತಿಯಾಗಿ ತಯಾರಾಗಿರ್ತೈತಿ. ಇದನ್ನು ಹೋಗಿ ಎಲ್ಲ ಮನೆ ಒಳಗೂ ಭಾಳ ತುಂಬಿ ಹಾಕಂಗಿಲ್ಲ, ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟು ಪದ್ಧತಿಯಾಗಿ ಮ್ಯಾಲೆ ಒಂದು ಈಟು ಉಳಿಯೋಂಗೆ ನೀವು ಇಡ್ಲಿ ಪ್ಲೇಟ್ಸನ್ನು ಫಿಲ್ ಮಾಡಿ. ನೋಡಿ, ಇದ್ರೊಳಗೆ ನೀವು ಯಾವುದೇ ರೀತಿಯ ಈನೋ ಹಾಕೋದಿಲ್ಲ, ಯಾವುದೇ ರೀತಿಯ ಸೋಡಾ ಹಾಕೋದಿಲ್ಲ. ಈ ರೀತಿಯಾಗಿ ನೆನಪಿಟ್ಕೋರಿ, ಯಾವುದೂ ಬೇಕಾಗಿಲ್ಲ. ಸಿಂಪಲ್ಲಾಗಿ ಬರ್ತಾವೆ ಮತ್ತು ಅಗದಿ ಮಸ್ತಾಗಿ ಸಾಫ್ಟ್ ಆಗಿರುವಂತಹ ಇಡ್ಲಿಗಳು ತಯಾರಾಗಿ ಬರ್ತಾವೆ. ಏಕದಮ್ ಮೃದು ಆಗಿರುವಂಥದ್ದು ರೀ. ಆಮೇಲೆ ನೆನಪಿರಲ್ರಿ, ಈ ಎಲ್ಲ ಪ್ಲೇಟ್ಸನ್ನು ಹಾಕಿದ ಮೇಲೆ ಈ ಏನು ಪಾತ್ರೆ ನೀರು ಕಾಯಕ್ಕಿಟ್ಟಿರ್ತಾರೆ ನೋಡಿ ಇಡ್ಲಿ ಪಾತ್ರೆ ಒಳಗೆ, ಅದ್ರಾಗ ಸ್ವಲ್ಪ ನಿಂಬೆಹಣ್ಣಿನ ರಸಾರೆ ಅಥವಾ ಹುಣಸೆ ಹಣ್ಣನ್ನು ಯಾವುದ್ರಾಗ ಒಂದು ನೀವು ಹಾಕಿರಿ. ಹಾಕಿ ಆಮೇಲೆ ಇಡ್ಲಿ ಪ್ಲೇಟ್ಸನ್ನು ಬಿಟ್ಟು ಕರೆಕ್ಟ್ ಟೆಸ್ಟ್ ಮಾಡಿರಿ ಅಂತಂದ್ರೆ 12 ನಿಮಿಷ ಇದನ್ನು ನೀವು ಸ್ಟೀಮ್ ಮಾಡ್ಬೇಕ್ರಿ. ಅದ್ರಾಗ ಫಸ್ಟ್ 6 ನಿಮಿಷ ಹೈ ಫ್ಲೇಮ್ದಾಗ ರೀ, ಆಮೇಲೆ ಮುಂದಿನ 6 ನಿಮಿಷ ನೀವು ಮೀಡಿಯಮ್ ಟು ಲೋ ಫ್ಲೇಮ್ದಾಗ ಇಟ್ಟು ಸ್ಟೀಮ್ ಮಾಡಿರಿ. ಆಮೇಲೆ ಅದನ್ನು ಮುಚ್ಚಿ 5 ನಿಮಿಷ ಹಂಗೆ ಬಿಟ್ಬಿಡ್ರಿ. 12 ನಿಮಿಷ ಆದಮೇಲೆ ಅಂದರೆ ಗ್ಯಾಸ್ ಆಫ್ ಮಾಡಿ. ಈ ಕಡೆ ಚಟ್ನಿಗೆ ಅಂತೇಳಿ ಒಂದು ಸಾನ್ ಪಾನ್ಯಾಗ ಎಣ್ಣೆಕಾಯಿ ಕಿಟ್ಟು ಅದ್ರಾಗ ಹಸಿಮೆಣಸನ್ನು ಹಾಕಿ ಫ್ರೈ ಮಾಡ್ನು. ಅದ್ರ ಜೊತೆ 2 ಎಸಳು ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಶುಂಠಿಯನ್ನು ಹಾಕಿ ಅದಾದ ನಂತರ ನೀವು ಒಂದು ಟೇಬಲ್ ಸ್ಪೂನಷ್ಟು ಪುಟಾಣಿಯನ್ನು ಹಾಕಿ ನೀವು ಇಲ್ಲಿ ಫ್ರೈ ಮಾಡ್ಕೊಳ್ಬೇಕಾಕೈತಿ ರೀ. ಮುಂದಕ್ಕೆ ಒಂದು ಮಿಕ್ಸರ್ ಜಾರ್ದಾಗ ತೆಂಗಿನಕಾಯಿಯನ್ನು ನೀವು ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡು ಅದಕ್ಕೆ ಈಗ ಏನೇನು ಫ್ರೈ ಮಾಡಿದ್ರಲ್ಲ ಅದನ್ನ ಎಲ್ಲನೂ ನೀವು ಇಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ಸ್ವಲ್ಪ ಸಕ್ಕರೆಯನ್ನು ಹಾಕಿರಿ. ಟೇಸ್ಟ್ ಚಲೋ ಬರ್ತೈತಿ. ಇಷ್ಟ ಆದ ನಂತರ ಇದಕ್ಕೆ ನೀವು ಆ ತೆಂಗಿನ ನೀರು ಇರ್ತಾರಲ್ಲ ಅದನ್ನು ಬಿಡಕ್ಕೆ ಹೋಗ್ಬೇಡ್ರಿ, ಇಲ್ಲೇ ಹಾಕಿರಿ, ಭಾಳ ಚಲೋ ಆಗ್ತೈತಿ. ಮುಂದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿರಿ. ಮತ್ತೊಂದು ಅರ್ಧ ಕಪ್ ಬೇಕಂದ್ರೆ ಮತ್ತೆ ರುಬ್ಬಿದಾದ್ಮೇಲೆ ಹಾಕೋಣ. ಫಸ್ಟಿಗೆ ಹೋಗಿ ಒಂದ್ಸಲ ಗೆರ್ರ ಅಂತೇಳಿ ಹಂಚ್ಕೊಂಬರ್ರಿ, ಸಣ್ಣ ಹಾಕತಿ. ಅದಾದ ನಂತರ ಇದ್ರೊಳಗೆ ಒಂದಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತು ಅದ್ರೊಳಗೆ ಇನ್ನೊಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ನಾವು ಆ ಒಂದು ಚಟ್ನಿಯನ್ನು ಗರ್ರ ಅಂತ ಹೇಳಿ ರುಬ್ಕೊಂಡು ತೊಗೊಂಬರ್ತೀವಿ. ನೋಡಿ, ಇದಾದ ನಂತರ ಮಿಕ್ಸರ್ ಜಾರ್ದಾಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ತೆಳುವಾಗೇ ಇರಬೇಕು ರೀ, ಯಾಕಂದರೆ ಇಡ್ಲಿ ಚಟ್ನಿ ಇದ್ರದು. ಅದಕ್ಕೆ ಈ ರೀತಿಯಾಗಿ ತೆಳುವಾದಂತಹ ಮಸ್ತಾಗಿರುವಂತಹ ಕಾಯಿ ಚಟ್ನಿಯನ್ನು ನೀವು ತಯಾರು ಮಾಡ್ಕೊಳ್ಬೇಕ್ರಿ.
ಇಷ್ಟ ಆದ ನಂತರ ಮುಂದಕ್ಕೆ ಏನು ಮಾಡಿರಿ, ಒಂದು ಪಾನ್ಯಾಗ ಸ್ವಲ್ಪ ಎಣ್ಣೆಯನ್ನು ಕಾಯಕ್ಕಿಟ್ಟು ಎಣ್ಣೆ ಕಾದಾದ ನಂತರ ಅದಕ್ಕೆ ಸಾಸಿವೆ ಹಂಗೆ ಜೀರಿಗೆಯನ್ನು ಹಾಕಿ ಚಟ್ಪಟ ಅನಿಸಿದಾದ್ಮೇಲೆ ಗುಂಡುಗುಂಡಾಗಿರುವಂತಹ ಒಣ ಮೆಣಸಿಕಾಯಿ, ಅದಾದ ನಂತರ ಕರಿಬೇವನ್ನು ಹಾಕಿ ಮತ್ತೊಂದು ಸ್ವಲ್ಪ ಆ ಕಡೆಯಿಂದ ಈ ಕಡೆಯಿಂದ ಕಡೆ ಮಾಡಿ ಇಲ್ಲಿ ನೀವು ಈ ಒಂದು ಬೌಲ್ದಾಗ ಹಾಕಿಬಿಟ್ರಿ, ಚಟ್ನಿ ಬೌಲಿಗೆ ಹಾಕಿ ಒಗ್ಗರಣೆಯನ್ನು ಕೊಟ್ರಿ ಅಂತಂದ್ರೆ ಏಕದಮ್ ಸಿಂಪಲ್ ಆಗಿರುವಂತಹ ಮಸ್ತ್ ಆಗಿರುವಂತಹ ಕಾಯಿ ಚಟ್ನಿ ತಯಾರಾಗಿ ಬರ್ತೈತೆ ರೀ. ಇದು ಈಸಿ ಆಗಿರುವಂತಹ ಚಟ್ನಿ, ಇದನ್ನು ನೀವು ಯಾವುದೇ ಟೈಮ್ದಾಗ ಬೇಕಾದ್ರೆ ಮಾಡ್ಬೋದು. ಹಿಂಗೆ ನಾವು ಶೇಂಗಾ ಚಟ್ನಿಯನ್ನು ತೋರಿಸಿದ್ದೀವಿ, ನಮ್ಮ ಯೂಟ್ಯೂಬ್ ಚಾನಲ್ದಾಗ ಐತಿ, ತಾವು ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ಬೋದು ರೀ. ಇನ್ನು ಇಡ್ಲಿ ಕಡೆ ವಾಪಸ್ ಬಂದಿವಿ ಅಂತಂದ್ರೆ ಏಕದಮ್ ಮಸ್ತ್ ಆಗಿರುವಂತಹ ಇಡ್ಲಿಗಳು ತಯಾರಾಗಿದ್ದಾವು, ತಾವು ಅದನ್ನು ನೋಡಾತ್ರಿ. ಇವು ಆರಾಮ್ ಸಿರಿ ಅದು ಬರ್ತಾವೆ. ಆಮೇಲೆ ನೀವು ಇಡ್ಲಿ ಮಾಡುವಾಗ ನೆನಪಿರಲಿ, ನಿಮ್ಗೆ ಎಷ್ಟು ಅಳತಿ ಹೇಳಿತ್ತು ನೋಡ್ರಿ, ಅರ್ಧ ಕಪ್ಪಷ್ಟು ಅವಲಕ್ಕಿ ಅಷ್ಟನ ಇರಲ್ರಿ. ಯಾಕಂತಂದ್ರೆ ಅವಲಕ್ಕಿ ಜಿಗಿ ಬರ್ತೈತೆ, ಅದಕ್ಕೆ ಹೆಚ್ಚು ಹಾಕಂಗಿಲ್ಲ. ಆದ್ರೆ ಅವಲಕ್ಕಿ ಅರ್ಧ ಕಪ್ ಹಾಕೋದ್ರಿಂದನ ಇವು ಅವಲಕ್ಕಿ ಇಡ್ಲಿ ಏಕದಮ್ ಸಾಫ್ಟಾಗಿ ಬರ್ತಾವೆ. ಆಮೇಲೆ ನೀವು ಇವನ್ನ ಸರ್ವ್ ಮಾಡ್ಬೋದು. ಬಿಸಿ ಬಿಸಿಯಾಗಿರುವಂತಹ ಇಡ್ಲಿ, ಮಸ್ತಾಗಿರುವಂತಹ ಚಟ್ನಿ. ಅಕಸ್ಮಾತ್ ನಿಮಗೆ ಚಟ್ನಿ ಬೇಡ ಅಂತಂದರೆ ಇಡ್ಲಿ ಸಾಂಬಾರನ್ನು ತಾವು ನೋಡ್ಬೋದು. ನಮ್ಮ ಸವಿರುಚಿ ಸೊಬಗೊಳಗೆ ಬಹಳ ಜನರು ಇಷ್ಟಪಟ್ಟಂತಹ ಇಡ್ಲಿ ಸಾಂಬಾರು ಐತಿ. ತಾವು ಆ ಒಂದು ಮಸ್ತಾಗಿರುವಂತಹ ಸಾಂಬಾರನ್ನು ಸಹ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಾಗ ಹೇಳಿ. ಏಕದಮ್ ಇಡ್ಲಿ ಸಾಫ್ಟ್ ಕಾಣತಾವು, ಆಮೇಲೆ ಅಷ್ಟ ಬೆಳುವಾಗಿ, ಅಷ್ಟ ಚೆನ್ನಾಗಿ, ಅಷ್ಟ ಮೃದುವಾಗಿರುವಂತಹ ಇಡ್ಲಿಗಳನ್ನ ನೀವು ಸುಲಭವಾಗಿ ಮಾಡ್ಕೊಳ್ತೀರಿ. ಇದರಿಂದ ಮಸ್ತಾಗಿ ನಿಮಗೆ ಟೈಮ್ನು ಸೇವ್ ಆಗ್ತೈತೆ ರೀ. ಆಮೇಲೆ ಯಾವುದೇ ರೀತಿ ಏನು ಜಂಜಾಟು ಅನ್ಸೋದಿಲ್ಲ ರೀ, ಈಸಿಯಾಗಿರುವಂತಹ ಒಂದು ಮೆಥಡನ್ನು ಅನಿಸ್ತೈತೆ ರೀ. ಹಾಗಾದ್ರೆ ಕಾಯಿ ಚಟ್ನಿನೂ ಅಷ್ಟೇ ಮಸ್ತಾಗಿರ್ತೈತಿ, ಅದನ್ನು ಟ್ರೈ ಮಾಡಿ. ಇಡ್ಲಿನೂ ಹೆಂಗೆ ಬಂದಿತ್ತು ಅನ್ನೋದನ್ನು ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಏಕದಮ್ ಸಾಫ್ಟಾಗಿ ಈ ರೀತಿಯಾಗಿ ಬಂದಿರ್ತಾವೆ ನೋಡ್ರಿ. ಮತ್ತೊಮ್ಮೆ ಮಾಡ್ಕೋರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.